ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿನ್ನೆದ ಇವತ್ತು ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ. ನಿನ್ನೆ ಪಾರ್ಟ್ 1 ಮಾತ್ರ ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಪಾರ್ಟ್ 2 ಆಗಿ ನಾಳೆ ಇನ್ನೊಂದು ವೀಡಿಯೋಸನ್ನು ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ನಿಮ್ಗೆ. ಹಾಗಾಗಿ ಇವತ್ತೆಲ್ಲವನ್ನು ಡೀಟೇಲ್ ಆಗಿ ನಿಮ್ಗೆ ಒಳಗಡೆ ಯಾವ ರೀತಿ ಫಂಕ್ಷನ್ ಮಾಡಿದ್ವಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್. ಎಲ್ಲರೂ ಸೇರಿದ್ವಿ, ಓಣೆನವ್ರು ಎಲ್ಲರೂ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ ಅಂದರೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಸೇರಿದ್ರು. ಹಾಗಾಗಿ ತುಂಬ ಖುಷಿ ಆಯಿತು. ಒಂದು ಫ್ಯಾಮ್ಲಿ ಮಾತ್ರ ಮಿಸ್ಸಿಂಗ್ ಐತಿ. ಯಾರಪ್ಪ ಅಂದರೆ ನಮ್ಮ ಮಾಮಗಳು, ನಮ್ಮ ಮಮ್ಮಿ, ಅಣ್ಣ, ತಮ್ಮಗಳು ಅವರಷ್ಟು ಮಿಸ್ಸಿಂಗ್ ಅದಾರ. ನಮ್ಮ ಮಾಮ ಮತ್ತು ನಮ್ಮ ಮಾಮಿಗಳು ಬಂದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಏನೇನು ಮಾಡೋದು, ಒಂದೊಂದು ಸತಿ ಎಮರ್ಜೆನ್ಸಿ ಕೆಲಸ ಬಂದುಬಿಡ್ತಾವೆ, ಬಿಡಲಾರ್ದಂಥದ್ದು. ಅವ್ರದ್ದು ಇವತ್ತು ಪರ್ಸ್ನಲಿ ಕೆಲಸ ಇತ್ತು, ಹಾಗಾಗಿ ಅವ್ರು ಮಿಸ್ ಆದರೆ. ಬೆಳಗ್ಗಿನ ನಮ್ಮ ದೊಡ್ಡ ಮಾಮ ಬಂದು ಹೋಗಿದ್ರೆ ಅವ್ರದ್ದು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವ್ದಾರು ಒಂದು ವೀಡಿಯೋದಲ್ಲಿ ಅವ್ರನ್ನೂ ಕೂಡ ತೋರಿಸ್ತೀನಿ. ಇವಾಗ ಏನೈತಲ್ಲ, ಎಲ್ಲರೂ ಒಳಗಡೆ ಬಂದು ಕುಂದ್ರ ಅಂತಾರೆ. ಇವಾಗ ಇಲ್ಲೇನೈತಲ್ಲ, ಅದು ತೊಟ್ಲ ತಂದಿಟ್ಟೇವಿ, ಅಲ್ಲೇ ಮತ್ತೇನೇನೋ ಪದ್ಧತಿಗಳು ಇರ್ತಾವಂತ ಮಾಡೋದು. ಹಾಗಾಗಿ ಇಲ್ಲೇ ನಮ್ಮ ದೊಡ್ಡ ಅಂಟಿ ಮತ್ತು ನೋಡಿರಿ ನಮ್ಮದು 2ನೇ ಅಂಟಿ ಮತ್ತು 3ನೇ ಅಂಟಿ ಇಬ್ಬರು ಸೇರಿ ಹಸಕ್ಕಿನ ಒಯ್ಯಂತಾರೆ. ಒಳಗಿನ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಪಾಪುಂದು ವೆಲ್ಕಮ್ ಮಾಡು ಅಂದ್ರೆ ಅಭಿನವ್ ಗೌಡ ನಮ್ಮ ಮಳೆಯಾಗ ವೆಲ್ಕಮ್ ಮಾಡೋ ಟೈಮ್ ಬಂತು. ಇವಾಗ ಇವನಿಗೆಲ್ಲರೂ ಸೇರಿ ವೆಲ್ಕಮ್ ಮಾಡೋಣ ಬರ್ರಿ, ಒಳಗಡೆ ಕರ್ಕೊಳೋಣಂತ. ಇಲ್ಲಿ ನೋಡ್ರಿ, ಅಭಿನವ್ ಗೌಡ ಫಸ್ಟ್ ಟೈಮನ್ನು ಅವ್ರ ಮನೆಗೆ ಅಂತಾನಂತೇಳಿ ಅವ್ರ ಅಜ್ಜಿಗಳು ಎಲ್ಲರೂ ಫುಲ್ ಖುಷಿಯಾಗ್ಯಾರ. ನಾವು ಕೂಡ ಆರತಿ ಮಾಡಿಕೊಂಡು ವೆಲ್ಕಮ್ ಮಾಡ್ಕೊಳ್ಳೋ ಅಂತೀವಿ ಅಭಿನವ್ ಗೌಡಾಗ. ಬರ್ರಿ ಎಲ್ಲರೂ ಸೇರಿಕೊಂಡು ಇವಂಗೆ ಹಾರ್ಟ್ಲಿ ವೆಲ್ಕಮ್ನ ನಾವು ಮಾಡೋಣ ಅಂತ ಇವನಿಗೆ. ಇವಾಗ ಅಕ್ಕ ನಾನು ಆರತಿ ಮಾಡಿ ಮುಗಿಸಿದ್ವಿ. ಮುಗಿಸಿದಾದ ನಂತರ ಮುಂದೇನು ಪ್ಲ್ಯಾನ್ ಮಾಡಿದ್ವಲ್ಲ, ಇಲ್ಲಿವರೆಗೂ ಎಲ್ಲ ಕರೆಕ್ಟಾಗಿ ನಡೀತು. ಇನ್ನು ಮುಂದೆ ಸಪೋರ್ಟ್ ಯಾರ್ದು ಬೇಕಪ್ಪ ನಮಗಂದ್ರೆ ಅಭಿನವ್ ಗೌಡ ಅಂದು ಪಾಪುನ ಸಪೋರ್ಟ್ ಭಾಳ ಬೇಕಾಗ್ತೈತಿ. ಯಾಕಂದ್ರೆ ಒಂದು ಫಿಂಗರ್ ಪ್ರಿಂಟ್ ತೊಗೊಳೋದು ಐಡಿಯಾ ಮಾಡೇವಲ್ಲ, ಅದಕ್ಕೆ ಪಾಪುನ ಸಪೋರ್ಟ್ ಬೇಕಾಗ್ತೈತಿ. ಕೆಳಗೆ ನಿಂದ್ರಿಸಿ ಮಾಡೋದಾಗ್ತೈತಿ, ನೀರೊಳಗೆ ಕಾಲಿಡೋದಿರ್ತೈತಿ. ಹಾಗಾಗಿ ಅವ ಸುಮ್ಮಿರ್ತಾನೋ ಕಿರಿಕಿರಿ ಮಾಡ್ತಾನೋ ಅನ್ನೋದೊಂದು ಟೆನ್ಷನ್ ಐತಿ. ಯಾವ ರೀತಿ ಸಪೋರ್ಟ್ ಮಾಡ್ತಾನೋ ಇಲ್ಲೋ ಅಂತ ನೋಡೋಣ ಬರ್ರಿ. ಇಲ್ಲೇನೈತಲ್ಲ, ಇವನಿಗೆ ಕರ್ಕೊಂಡು ಬರ ಅಂತೀವಿ. ಅಲ್ಲಿದ್ದವ್ರು ನಮ್ಗೊಂದಿಷ್ಟು ಮಂದಿ, ನೀವು ಅತ್ತಿಗಳಿಬ್ರು ಅವ್ನು ಕರ್ಕೊಂಡು ಬರ್ರಿ ಚೆನ್ನಾಗಾಗ್ತೈತಿ ಅಂತ ಇದ್ರು. ಇಲ್ಲ, ನಾವು ಅವ್ರ ಮಮ್ಮಿ ಪಪ್ಪನ ಜೊತೆನ ಅವ್ರನ್ನ ಫಸ್ಟ್ ಟೈಮ್ ಒಳಗೆ ಬರಲಿ ಅಂತ ಅಂದ್ಕೊಂಡು ನಾವು ಆರತಿ ಮಾಡ್ತೀವಿ, ಅವ್ರನ್ನ ಅವ್ನು ಕರ್ಕೊಂಬರ್ಲಿ ಅಂದ್ಕೊಂಡು ಮಾಡ್ತಾಯಿದ್ವಿ. ಇಲ್ಲಿ ನೋಡ್ರಿ, ಫೈನಲ್ ಆಗಿ ಇವ್ನ ಫಿಂಗರ್ ಪ್ರಿಂಟನ್ನು ನಾವು ತೊಗೊಂಡ್ವಿ. ಸ್ವಲ್ಪ ಕಿರಿಕಿರಿ ಮಾಡಿದ ಅಂದ್ರೆ ನೀರು ತಣ್ಣಗಿರ್ತೈತಲ್ಲ, ಅದರಲ್ಲಿ ಕಾಲು ಇಡುತ್ತಲೇ ನಾವು ಒಮ್ಮಕ್ಳೇ ಶಾಕ್ ಆದಂಗೆ ಆಗ್ಬಿಡ್ತಾ. ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ. ಮಕ್ಕಳು ಸಹಜ ಅಲ್ರಿ ಈ ರೀತಿ ಮಾಡುವಾಗ. ಹಾಗಾಗಿ ಅವನು ಅಳ ಅಂತಿದ್ದ ನೋಡ್ರಿ. ಫೈನಲ್ ಆಗಿ ಒಟ್ಟು ಒಂದು ಫಿಂಗರ್ ಪ್ರಿಂಟನ್ನು ತೊಗೊಂಡು ಮುಂದೆ ಎಷ್ಟೊತ್ತ ಅವ ನಡ್ಕೊಂಡು ಬರ್ತಾನೋ ಗೊತ್ತಿಲ್ಲ. ಒಟ್ಟು ನಾವು ಮಾಡಿದ ಪ್ಲ್ಯಾನ್ ಪ್ರಕಾರ ಮಾಡ್ಬೇಕನ್ನ ಅಂತಿದ್ವಿ. ಅಲ್ಲಿದ್ದು ಮಮ್ಮಿಗಳು, ಆಂಟಿಗಳೆಲ್ಲರೂ ಏನು ಬಿಟ್ಟು ಬಿಡ್ರಿ ಸಾಕು, ಅಳ್ತಾ ಇದ್ದಾನ ಅಂತಿದ್ರೆ. ಇಲ್ಲ, ನಾವು ಮಾಡಿರೋದನ್ನು ಮಾಡಬೇಕಾಗ್ತೈತಿ. ಇದು ಒಂದು ನೆನಪು ಲೈಫ್ ಲಾಂಗ್ ನಮಗೆ ಉಳಿತೈತಲ್ರಿ. ಹಾಗಾಗಿ ಮಾಡೋಣ ಅಂತ. ಅವಂಗೂ ದೊಡ್ಡವಾದ್ಮ್ಯಾಗ ನೋಡ್ಪ ನಿಂದಿದೆ ಸಣ್ಣ ಫಸ್ಟ್ ಟೈಮ್ನ ನಿಮ್ಮನೆ ಬರಬೇಕಾದ್ರೆ ಫಿಂಗರ್ ಪ್ರಿಂಟ್ ಇದಂತ ತೋರಿಸ್ಬೋದಂತ ಮಾಡಿದ್ವಿ. ಒಂದು ಸಣ್ಣ ಪ್ರಯತ್ನ. ಹೇಗಾಯ್ತಂತ ನೀವು ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ.
ಇವಾಗ ನೋಡ್ರಿ ನಾವು ಅಭಿನವ್ಗೌಡಾಗ ಈ ರೀತಿ ವೆಲ್ಕಮ್ ಮಾಡಿದ್ವಿ. ಖುಷಿ ಆಯ್ತಲ್ಲ, ನಿಮಗೂ ನೋಡಿ ತುಂಬ ಖುಷಿ ಆಯ್ತು ಅನ್ಕೊತೀನಿ. ಇವಾಗ ದೇವ್ರ ಮನೆಗೆ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಮತ್ತು ಮುಂದೇನು ಕಾರ್ಯಕ್ರಮ ಇರ್ತಾವೋ ಅವನ್ನ ಮಾಡಬೇಕಾಗ್ತೈತಿ. ಇವಾಗ ನೋಡ್ರಿ ಇಲ್ಲೇ ಇಬ್ಬರಿಗೆ ಸೇರಿಸಿ ಅಂದರೆ ನಮ್ಮ ತಮ್ಮನಂತೆಗೆ ಸೇರಿಸಿ ಆರತಿ ಮಾಡ್ಬೇಕಂತ ಇಲ್ಲೇ ಕುಂದ್ರಿಸಿವಿ. ಆಗಲೇ ಹಾಸಕ್ಕೆ ಹೋಯ್ತಿದ್ರಲ್ಲ ನಮ್ಮ ಅಂಟಿ, ಅಲ್ಲೇ ಕುಂದ್ರಿಸಿ ಇವಾಗ ಎಲ್ಲರೂ ಸೇರಿ ಆರತಿ ಮಾಡ್ಬೇಕಂತ. ಇಲ್ಲಿ ನೋಡ್ರಿ ಇವ್ರಿಗೆಲ್ಲ ಕುಂದ್ರಿಸಿ ನಮ್ಮ ಅಕ್ಕ ಮೊದಲನೇದಾಗೆ ಆರತಿ ಮಾಡ ಅಂತಾಳೆ. ನಾವೆಲ್ಲ ಮಾಡಿದ್ರತಂತ ನಿಂತ್ಕೊಂಡ್ವಿ. ಇದೇನಾತಂದ್ರೆ ನಿಮಗೊಂದು ವಿಷಯ ನಾನು ಶೇರ್ ಮಾಡ್ಕೋಬೇಕಂದ್ರೆ, ನಮ್ಮ ಮನೆಯಲ್ಲಿ ಮೇಲಿನ ಮೇಲೆ 1 ವರ್ಷದೊಳಗೆ ಭಾಳಷ್ಟು ಫಂಕ್ಷನ್ ಅದು. ಮೊದಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಿಮಗೆಲ್ಲ ಡೀಟೇಲ್ ಆಗಿ ತೋರಿಸ್ತಿದ್ದೆ, ನಿಮಗೂ ಗೊತ್ತಾಗ್ತಿತ್ತು. ನಾನು ಶಾರ್ಟಾಗಿ ಹೇಳ್ತೇನೆ. ಏನಪ್ಪ ಅಂದ್ರೆ ನಮ್ಮ ತವ್ರ ಮನೆ ಮೊದಲೇನ ಹಳೆ ಮನೆ ಇತ್ತು, ಒಂದು 15 ವರ್ಷದಿಂದ ಹಾಕ್ಸಿದ್ದ ಮನೆ. ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಅನ್ಕೊಂತನ ಅದು ಹೊಸ ಮನೆನ ಆಗ್ಬಿಡ್ತು. ಕೆಡವಿ ಹೊಸ ಮನೆ ಕಟ್ಸಿದ್ವಿ. ಮನೆ ಓಪನಿಂಗ್ ಮಾಡಿದ್ವಿ. ಮಾಡಿದ ತಕ್ಷಣ ಮದ್ವೆ ಮಾಡೋ ಸಂದರ್ಭ ಬಂತ. ಮದ್ವೆನ ಅವಾಗ ಮನೆ ಓಪನಿಂಗ್ ಆಗಿ 15 ದಿವ್ಸಕ್ಕೆ ಮದ್ವೆ ಮಾಡೋದಾಗ್ಬಿಡ್ತು. ಮದ್ವೆ ಎಲ್ಲ ಮುಗೀತು. ಇನ್ನು ಅನ್ನೋಗಡ್ಲೇನ ಅವರಿಗೆ ತೊಟ್ಲ ಭಾಗ್ಯ ಜಲ್ದಿನೇ ಇತ್ತು. 1 ವರ್ಷದೊಳಗನ ಪಾಪುನು ಆತ. ಹಾಗಾಗಿ ನಡು ಸೀಮಂತ ಕಾರ್ಯ ಆತ. ಮತ್ತು ಆಮೇಲೆ ನಾಮಕರಣದಾತ. ನಾಮಕರಣ ಮಾಡಿದಾಗ ವ್ಲಾಗ್ಸನ್ನು ನಾನು ಸ್ಟಾರ್ಟ್ ಮಾಡಿದ್ದಿಲ್ಲ, ನಂದು ಕುಕ್ಕಿಂಗ್ ಚಾನಲ್ ಇತ್ತವಾಗ. ಹಾಗಾಗಿ ಅದನ್ನು ನಾನು ಶೇರ್ ಮಾಡಿಲ್ಲ. ಮೇಲಿನ ಮೇಲೆ ಫಂಕ್ಷನ್ ಆಗಿಬಿಟ್ಟವ್ರಿ 1 ವರ್ಷದೊಳಗೆ. ಎಲ್ಲರೂ ಆಷಾಢ ಕುಂತಿದ್ರು. 1 ವರ್ಷದೊಳಗೆ ಹೆಚ್ಚಿನ ಫಂಕ್ಷನ್ ಅದು ಮನೆಯೊಳಗೆ ಅಂತೇಳಿ ಆಷಾಢ ಕುಂತ್ಬಿಟ್ಟಿದ್ರು. ಅದಕ್ಕೆಲ್ಲರೂ ಆಜು ಬಾಜು ಇದ್ದ ಅಜ್ಜಿಗಳು ಎಲ್ಲರೂ ಏನು ಅತ್ತಿಗಳು ಮೇಲಿನ ಮೇಲೆ ಫಂಕ್ಷನ್ ಮಾಡೋದಾಗೈತಿ ತವ್ರ ಮನೆಗೆ ಬಂದಂತ ನಮಗೆಲ್ಲ ಆಷಾಢ ಕುಂತಿದ್ರು. ತುಂಬ ಖುಷಿ ಆಯಿತು ಎಲ್ಲ ನೋಡಿ. ಇವಾಗ ನೋಡ್ರಿ ಒಬ್ಬೊಬ್ಬರಾಗಿ ಬಂದು ಆರತಿ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಫಸ್ಟ್ ಆರತಿ ಮಾಡಿದಾದ ನಂತರ ಪಾಪುಗೆ ಮತ್ತು ಅವರಿಗೆ ಪಾಪುಗೆ ದೃಷ್ಟಿ ಆಗ್ಬಾರ್ದು ಅಂಥೇಳಿ ಕಪ್ಪು ಹಚ್ಚಬೇಕಂತ ಹೇಳ್ತಾ ಇದ್ರು. ಹಾಗಾಗಿ ಅಕ್ಕ ಬಂದು ಕಪ್ಪು ಹಚ್ಚಿದ್ಲ. ಇವಾಗ ನಾನು ಕೂಡ ಆರತಿ ಮಾಡಿ ಇವಾಗ ನೋಡ್ರಿ ಇಲ್ಲಿ ಬಂದ್ರಲ್ಲ ಕ್ರೀಮ್ ಕಲರ್ ಮತ್ತು ಮರೂನ್ ಕಲರ್ದು ಸಾರಿ ಏನು ಹಾಕ್ಕೊಂಡ್ರಲ್ಲ ಇವ್ರು ನಮ್ಮ ಅಂಟಿ ಗಿರಿಜಾ ಆಂಟಿ ಅಂಥೇಳಿ. ಇವರು ನಮ್ದು 2ನೇ ಆಂಟಿ. ಅಂದ್ರೆ ನಮ್ಮ ಮಮ್ಮಿಗೆ 3 ಮಂದಿ ತಂಗಿಗಳು, ಅದರಲ್ಲಿ ಇವರು 2ನೇದವರು. ಇವರು ತುಂಬ ಈ ಥರ ಫಂಕ್ಷನಿಗೆಲ್ಲ ತುಂಬ ಹುರುಪ್ರಿ. ಇವರು ರೆಡಿ ಆಗೋದು ಎಲ್ಲ ಕಾರ್ಯಕ್ರಮ ಮಾಡೋದಂದ್ರೆ ತುಂಬ ಖುಷಿಯಿಂದ ಇವರು ಮಿಂಗಲ್ ಆಗ್ತಾರೆ. ಎಲ್ಲನೂ ಎಲ್ಲ ಮಾಡಬೇಕು, ಈ ರೀತಿ ಮಾಡಿದರೆ ಚೆಂದ ಆಗ್ತೈತಿ, ಈ ರೀತಿ ಮಾಡಿದರೆ ಚೆಂದ ಆಗ್ತೈತಿ ಅಂತ ಪೂರ್ತಿ ಎಂಜಾಯ್ ಮಾಡ್ತಾರೆ ಇವರು ಎಲ್ಲನೂ. ನಮ್ಮ ಜೊತೆ ಹಿಂಗೆ ಮಾಡೋಣಂಟಿ ಅಂದ್ರೆ ಸಾಕು, ಇಲ್ಲ ಮಾಡೋದು ಅದನ್ನ ಅಂಥೇಳಿ ಮಾಡ್ತಾರೆ. ಇಟ್ಲ ನೆಕ್ಸ್ಟ್ ಅಲ್ಲಿ ಕುಂತ ಹಿರಿಯರ ಅಜ್ಜಿಗಳು, ನೀವು ಸೋದರತ್ತಿಯರ್ಗೆ ಏನು ತಂದಿರಿ ಉಡುಗೊರೆ ಅಂದ್ರೆ ಸಾರಿ ತಂದಿರಲ್ಲ, ಅದನ್ನು ಕೊಟ್ಟು ಆರತಿ ಮಾಡಬೇಕು, ಕೊಡ್ರಿ ಉಟ್ಕೊಂಡು ಬರ್ತಾರ ಅಂತ ಹೇಳ್ತಿದ್ರೆ ಆಶಾಡ್ತಿದ್ರು. ಇಲ್ಲ ನಾವು ಬೇಡ ಆಮ್ಯಾಗ ಹೋಗಬೇಕಾದ್ರೆ ಉಟ್ಕೊಂಡು ಹೋಗ್ತೀವಿ ಅಂದ್ರೆ ಕೇಳಿಲ್ಲ. ಇಲ್ಲ ಉಟ್ಕೊಂಡು ಬರ್ರಿ, ನೀವು ಕುಂದ್ರಿಸಿ ಆರತಿ ಮಾಡೋದೈತಿ, ಹೋಗಿ ನೀವು ಯಾವ ಸೀರೆ ತಂದ್ರೆ ಅದನ್ನ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರೆ ಒಲ್ಲೆ ಅಂದರು. ಕೇಳಿಲ್ಲ. ಹಾಗಾಗಿ ನಮ್ಮ ಅಕ್ಕ ನಾನು ಕೂಡ ಹೋಗಿ ಸಾರಿ ಚೇಂಜ್ ಮಾಡ್ಕೊಂಬರ್ತೀವಿ. ಅಪ್ಪನ ತೊಟ್ಲೊಳಗಾಗಿ ಜೋಗಳ ಹಾಡೋ ಕಾರ್ಯಕ್ರಮ ಐತಿ. ಯಾವ ರೀತಿ ಜೋಗಳ ಹಾಡಿದ್ವಿ ಅಂತ ನೋಡ್ಕೊಂಡು ಬರ್ರಿ. ಜೋಪಿಯ ಕಂದ ಕರೆದು ಬಂದ ತಾಯಿ ನೆರೆದು ಬಂದರ ಮಂದಿ, ಕರೆದು ಬಂದರ ತಾಯಿ ನೆರೆದು ಬಂದರ ಮಂದಿ. ಶ್ರೀಕೃಷ್ಣನಂತ ಹೆಸರಿಟ್ಟು ತುಗಿರಿ ಜೋ 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 ಎನ್ನ ಜೋಪಿಯ ಕಂದ ಜೋ ಜೋ. ಪರಡಿಯ ಪಾಲಿಸ ಬರದು ಬಟ್ಟಲ ತುಂಬಿ, ಪರಡಿಯ ಪಾಲಿಸ ಬರದು ಬಟ್ಟಲ ತುಂಬಿ. ಊಟ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ ಜೋ ಜೋ. ಊಟ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ ಜೋ ಜೋ ಜೋ. ಜೋಪಿಯ ಕಂದ ಜೋ ಜೋ. ಇವಾಗೇನೈತಲ್ಲ ಜೋಗಳ ಹಾಡೋದು ಮುಗೀತು. ಯಾವ ರೀತಿ ಜೋಗಳ ಹಾಡಿದ್ವಿ ನೋಡ್ರಿ. ಇವಾಗ ನನಗೆ ಮತ್ತು ನಮ್ಮ ಅಕ್ಕಗೆ ಕುಂದಿರ್ಸಿ ಆರತಿ ಮಾಡಾಕುಂತಾರೆ ನೋಡ್ರಿ. ನಾವಿಬ್ಬರು ಸಾರಿ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇವು ನನಗೆ ಮತ್ತು ನಮ್ಮ ಅಕ್ಕಗೆ ತಂದಿರೋಂಥ ಸಾರಿ ನಮ್ಮ ತವ್ರ ಮನೆಯಿಂದ ನಾವು ಚೇಂಜ್ ಮಾಡ್ಕೊಂಡು ಬಂದ್ವಿ. ಇಲ್ಲ ಬ್ಲೌಸ್ ಎಲ್ಲ ಮ್ಯಾಚಿಂಗ್ ಇಲ್ಲ ಬೇಡ ಅಂದರೂ ಕೇಳಿಲ್ಲ. ಇಲ್ಲ ನೀವು ಉಟ್ಕೊಂಡು ಬರ್ರಿ ಅಂತ ಎಲ್ಲರೂ ಹಿರಿಯರು ಹೇಳ್ತಿದ್ರು. ಹಾಗಾಗಿ ಎಲ್ಲರೂ ಹೇಳ್ತಿದ್ದಾರೆ ಬೇಡ ಅಂದ್ರೆ ಸರಿ ಅನಿಸೋದಿಲ್ಲ ಅಂತ ಹೋಗಿ ಸಾರಿನ
ಚೇಂಜ್ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಸೇರಿ ಇವಾಗ ನಮ್ಮಿಬ್ಬರಿಗೂ ಆರತಿ ಮಾಡ್ತಾ ಇದ್ದಾರೆ. ಹಾಯನ್ಪ ಹಾಯನ್ ಬಂಗಾರ. ಇಲ್ಲಿ ನೋಡ್ರಿ ನಮ್ಮ ಅಭಿನವ್ ಗೌಡ ಯಾವ ರೀತಿ ಲುಕ್ ಕೊಡ ಅಂತಾನೆ, ಯಾವ ರೀತಿ ಸ್ಮೈಲ್ ಕೊಡ ಅಂತಾನೆ ಅಂತೇಳಿ ಫುಲ್ ಖುಷಿಯೊಳಗೆ ನಗಾ ಕುಂತಾನ. ನಮ್ಮ ತಮ್ಮ ಅದಕ್ಕೆ ಅವಂಗೆ ಹೆಂಗೆ ಮಾತಾಡ್ಸ್ತಾನೆ ಆ ರೀತಿ ನಗಾ ಕುಂತಿದ್ದೆ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಫಂಕ್ಷನ್ ಕೂಡ ತುಂಬ ಚೆನ್ನಾಗೈತೆ. ಈಗೆಲ್ಲ ಫಂಕ್ಷನ್ ಮುಗಿದಾದ ನಂತರ ನಾವೆಲ್ಲರೂ ಸೇರಿ ಸ್ವಲ್ಪ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಆ ಫೋಟೋಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ. ನೋಡ್ರಿ ಇವಾಗ ನಾವೆಲ್ಲರೂ ಕೂಡಿ ಸ್ವಲ್ಪ ಫೋಟೋಶೂಟನ್ನು ಮಾಡ್ಕೊಳ್ಳೋ ಅಂತೇವಿ. ಎಷ್ಟು ಮಂದಿ ಲೇಡೀಸ್ಗಳು ಕೂಡಿದ್ವಿ ನಾವು. ಇವ್ರು ನೋಡ್ರಿ ನಮ್ಮ ಆಂಟಿ ಆಗಲ್ಲ ಹೇಳಿದೆಲ್ಲ ಗಿರ್ಜಾ ಆಂಟಿ, ಮತ್ತೆಲ್ಲರೂ ಫ್ಯಾಮ್ಲಿ ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಂಡು ಬರ್ರಿ ಅಂತ ತೆಗೆಸ್ಕೊಂಡ್ವಿ. ಆದಷ್ಟು ನೋಡ್ರಿ ಗಡ್ಬಡಿ ಒಳಗೆ ಆಗಿಬಿಡ್ತೆ. ಲಾಸ್ಟ್ ಮೂಮೆಂಟಿಗೆ ಊಟದ ಟೈಮ್ ಆತಂತ ಎಲ್ಲರೂ ಅವಸರ ಮಾಡೋ ಅಂತರು. ಆದ್ರೆ ಇರಲಿ ಬರ್ರಿ ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ಅಂತ ನಿಂತ್ವಿ. ಕೆಲವೊಂದು ಫಂಕ್ಷನ್ ಒಳಗೆ ಹಂಗೆ ಆಗ್ಬಿಡ್ತೈತಲ್ರಿ ಲಾಸ್ಟ್ ಮೂಮೆಂಟಿಗೆ. ಇಲ್ಲಿ ನೋಡ್ರಿ ಇವ್ರು ಬರ್ತಾರಲ್ಲ ನಮ್ಮ ದೊಡ್ಡ ಆಂಟಿ ಗಂಗಾ ಆಂಟಿ. ನೋಡ್ರಿ ಇವ ನಮ್ಮ ತಂಗಿ ಮಗ ಎಷ್ಟು ಕ್ಯೂಟ್ ಆಗ್ಯದನ ವಿಜಯ್ ಅಂತೇಳಿ, ಭಾಳ ಕ್ಯೂಟ್ ಅದನ. ನೋಡಿರಿ ಇವು ನಮ್ಮ ತಮ್ಮ ಶ್ರೀಧರ್. ಇಲ್ಲಿ ಎಷ್ಟು ಮಂದಿ ನಂಗೆ ಸಿಗ್ತಾರೆ ಅಷ್ಟು ಮಂದಿ ತೋರ್ಸೋಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ನಮ್ಮ ಅಕ್ಕ ಕೂಡ್ಕೊಂಡು ಸ್ವಲ್ಪ ಫೋಟೋಶೂಟು ಮಾಡಿಸ್ಕೊಂಡು ಎಲ್ಲರೂ ಸೇರಿ ಮಾಡಿಸ್ಕೊಂಡು ತುಂಬ ಖುಷಿ ಆಯ್ತು. ಇವರು ನಮ್ಮ ಸಣ್ಣ ಆಂಟಿ ಶೋಭಾ ಆಂಟಿ. ನೋಡಿರಿ ನನ್ನ ಮಗ ಎಷ್ಟು ಚಂದ ಲುಕ್ ನೋಡಿರಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದ್ದಾನೆ. ನಾವು ಇಷ್ಟೆಲ್ಲ ಖುಷಿಲೇ ಫಂಕ್ಷನ್ ಮಾಡಿ ನೋಡ್ರಿ ಎಲ್ಲರೂ ಸೇರಿ ಯಾವ ರೀತಿ ಫೋಟೋಶೂಟ್ ಮಾಡಿಸ್ಕೊಂಡ್ವಿ ಅಂತ. ಆದಷ್ಟು ಫೋಟೋನ ನಾವೆಲ್ಲರೂ ನಿಮ್ಮ ಮೆಮೊರೀಸಿಗಾಗಿ ಇರಲಿ ಅಂತ ತೆಗೆಸ್ಕೊಂಡ್ವಿ. ನಿಮಗೂ ಕೂಡ ಶೇರ್ ಮಾಡೀನಿ, ನೀವು ನೋಡ್ದಂಗೆ ಆಗ್ತೈತಿ. ನಮಗೂ ಒಂದು ಲೈಫ್ ಟೈಮ್ ಇದೊಂದು ಸ್ಟೋರಿಯಾಗಿ ಉಳಿದ್ಬಿಡ್ತೈತಿ. ಅಂದರೆ ನೋಡ್ಲಿಕ್ಕೆ ನಮಗೂ ಒಂದು ಲೈಫ್ ಟೈಮ್ ಇದೊಂದು ವಿಡಿಯೋ ಇರ್ತೈತಿ. ಈ ಟೈಮ್ ಒಳಗೆ ಈ ಸಂದರ್ಭದೊಳಗೆ ಈ ರೀತಿ ಮಾಡಿದ್ವಿ ಅಂತ ನೋಡಿ ನೀವು ಕೂಡ ಎಲ್ಲರೂ ಇಷ್ಟಪಟ್ಟಿರಿ ಅಂತ ಅಂದ್ಕೊಳ್ತೀನಿ. ನಮ್ಮ ಅಭಿನವ್ ಗೌಡಗ ನೀವು ಎಲ್ಲರೂ ಕೂಡ ಆಶೀರ್ವದಿಸ್ರಿ, ಅವನ ಲೈಫು ಚೆನ್ನಾಗಾಗಲಿ ಅಂತ. ನೋಡಿರಿ ನಾವು ಮಾಡಿದಂಥ ವಿಡಿಯೋಸು ಈ ರೀತಿ ಇತ್ತು. ಅಂದರೆ ನಾವು ಮಾಡಿದಂಥ ಫಂಕ್ಷನ್ ಈ ರೀತಿ ಇತ್ತು. ನಮಗೆ ಸಾಧ್ಯವಾದಷ್ಟು ಐಡಿಯಾನ ಹಾಕಿ ನಾವು ಮಾಡಿದ್ವಿ. ಈ ರೀತಿ ಮಾಡಬೇಕಂತ ವಿಚಾರ ಇತ್ತು, ಅದನ್ನು ಆ ರೀತಿನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಎಲ್ಲರೂ ಫ್ಯಾಮ್ಲಿ ಮೆಂಬರ್ಸ್ ಕೂಡಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಕೂಡ್ಲಿಕ್ಕೆ ಇದೊಂದು ಟೈಮ್ ಕೂಡಿ ಬಂತಂತ. ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಹೆಂಗಾಯಿತು, ವಿಡಿಯೋಸ್ ಎಲ್ಲ ಹೆಂಗೆ ಬಂದವಂತ ನೀವು ನೋಡಿ ಖುಷಿ ಪಟ್ಟಿರಿ ಅಂತ ಅಂದ್ಕೊಳ್ತೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಈ ವಿಡಿಯೋಸನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಬೇರೆದವ್ರ ಹೆಲ್ಪ್ ತೊಗೊಂಡು ಮಾಡಿದೆ. ಹಾಗಾಗಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳಾಗ್ಯಾವು. ಅಂದರೆ ವಿಡಿಯೋಸ್ ಒಂದೊಂದು ಕ್ಲಿಯರ್ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಿ ಅಂತ ಅಂದ್ಕೊಳ್ತೀನಿ. ನೋಡಿರಿ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹೊಸಬ್ರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೂ ಹೊಸ ಹೊಸ ವಿಡಿಯೋಸನ್ನು ಮಾಡಿ ನಾನು ಹಾಕ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು. ಸರ್ವೋ ಜನ ಸುಖಿನೋ ಬೋತು. ಎಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್